ಶಾಂತಿ ಸವೀನ ಬೋಧದ ನಿಷೇನ ಭವರೋಗದರೇನ ಅಖಂಡ ಜ್ಞಾನ ಪ್ರವೀಣ ಕೂಡಲಗಿರಿಯ ಸತ್ಸಂಗಮ ದೇವನ ಶರಣ ನಿಶಬ್ದ ವೇದಿ ಸದ್ಗುರು ವಿದ್ಯಾನಂದ ಶಿವ ಪರಮಾತ್ಮ ನಿನಗೆ ನಮೋ ನಮೋ. ಗಲತಿ ಮಾಡಬಾರ್ದು. ಕೂಡಲಗಿರಿಯ ಸತ್ಸಂಗಮ ದೇವನ ಶರಣರೇ ಶರಣೇರಿ ನಿಮ್ಮೆಲ್ಲರಿಗೆ ನಮಸ್ಕಾರವನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಶೀರ್ವಾದಲ್ಲ ಪೂಜ್ಯರಿಗೆ ನಮಸ್ಕಾರವನ್ನು ಸಲ್ಲಿಸಿ, ನನ್ನ ಆರಾಧ್ಯ ದೇವರಾದ ಸದ್ಗುರು ವಿದ್ಯಾನಂದ ಶಿವ ಪರಮಾತ್ಮನ ಪಾದವನ್ನು ಮಸ್ತಕದಲ್ಲಿರಿಸಿಕೊಂಡು ಅವರ ಜ್ಞಾನಕ್ಕೆ ಕಾರಣೀಭೂತರಾದ ನಾಗಭೂಷಣ ಶಿವೇಗಳ ಮೂರ್ತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಮತ್ತು ಶಿವಣ್ಣವರು ಅವರೆಲ್ಲ ಬಸವನ ಜಯಂತಿ ಅಂತ 140 ಕೋಟಿ ಜನಸಂಖ್ಯೆ ಐತೆ. ಒಂದು 60-70 ವರ್ಷಗಳ ಹೋಗ್ಬಿಡ್ತು ಜನ, ಅವು ಮತ್ತೆ ಬುಟ್ಟಿ ಬರ್ತಾರೆ. ಗೋಸ್ಮಿಂದ ಜಯಂತಿ ಮಾಡೋಂಗಿಲ್ಲ, ಆದರೆ ಬಸವಣ್ಣನ ಜಯಂತಿ ಮಾಡ್ತಾರೆ. ಯಾಕೆ ಮಾಡ್ತಾರ ಅಂದ್ರೆ, ಮೋಕ್ಷದ ಜ್ಞಾನದ ಜಯವನ್ನು ಹೊಂದಿದವರು ಶುಚಿ ಪ್ರಮಾಣಗಳಿದೆ. ಅವರು ಶುಚಿ ಬರ್ಕೊಂಬಂದಾರ. ಶರಣನು ಬೆಸಗೊಂಡಲಿ. ಶರಣನಂದ್ರೆ ಅಂದು ಇಂದು ಎಂದು ಎಂದಿದ್ದವನಂತ, ಇಲ್ದವನಲ್ಲ. ಹೋಗಿ 12 ಶತಮಾನದ ಬಸವಣ್ಣ ಇದ್ನಪ್ಪ, ಈ ಜಯಂತಿ ಮಾಡ್ತೀವಿ, ಈಗಿಲ್ಲ ಅನ್ನೋ ಮಾತೇನಿಲ್ಲ. ಅವರೇ ಹೇಳ್ಯಾರ. ಮತ್ತು ಅವರು ನಾವಿದೀವಿ. ಅಂದು ಇದ್ದ ಶರಣರು ಇಂದು ಇಲ್ಲಂದರಿಗೆ ರವರವ ನರಕ ಅಂತ ಹೇಳ್ಯಾರ. ಇಲ್ಲ ಅನ್ನಬಾರ್ದು. ಅವ್ರಿಗೆ ತಿಳಿಯೋಕೆ ನನ್ನಿಂದ ಆಗಲಾರ್ದು. ಅವ್ರು ಹಂಗದ್ರು ಹಿಂಗದು, ಅವರದು ಇವರದು, ಅವರು ನಮ್ಮಂಗೆ ಉಣ್ತಾರೆ, ನಮ್ಮಂಗೆ ತಿಂತಾರೆ, ನಮ್ಮಂಗೆ ಸಂಸಾರ ಮಾಡ್ತಾರೆ ಅಂತ ತಾಚಾರವಾಗಿ ನೋಡೋದು. ದೊಡ್ಡದು ಸತ್ತ ರಾಜ್ಯ ಸತ್ಯವಂತ ಯುದ್ಧ ಯಾರು ನೋಡಿದ್ರು ಭಾಳ ದೊಡ್ಡದು ಹೊಡೆಯೋಗ್ತಾವೆ. ಬಸವಣ್ಣಂತವ್ರು ಈಗಿದ್ರೆ ಇಂಥ ಊರತ್ತ ಅಂಥ ಊರತ್ತ ಹನುಮಂತರ ಇವರತ್ತ ನಾಲ್ಕು ನೋಡಿನೇ ಇಲ್ಲ. ಹಾಗಲ್ಲ, ವಾವಕ್ಕೆ ನೋಡ್ಬೇಕಾ. ಅವ್ರು ಹಂಗಿದ್ದ ಸಣ್ಣರಿಂದ ಇಲ್ಲಾಂದ್ರೆ ರವರವ ನರಕ ಅಂತ. ಮೋಕ್ಷದ ಜಯವನ್ನು ಹೊಂದಿದ್ರು. ಮೋಕ್ಷದ ಜಯ. ಮೋಕ್ಷ ಅಂದ್ರೆ ಸುಖ, ಅಕ್ಷಯ ಸುಖ, ಬೇಸರ ಆಗದ ಸುಖ, ನಿರಂತರವಾಗಿರ್ತಕ್ಕಂಥ ಸುಖ. ದುಃಖ, ಚಿಂತೆ, ವ್ಯಸನ, ವ್ಯಥೆ, ಸಂತಾಪ, ಶೋಕ, ಮೋಹ, ಭಯ, ಲಜ್ಜೆ, ಅಭಿಮಾನ, ಅಹಂಕಾರ, ಹುಟ್ಟು ಸಾವು, ಇವು ಯಾವುದು ಇಲ್ಲದಿರುವಿಕೆಗೆ ಮೋಕ್ಷ ಅಂದಾರ. ಇವು ಸೋಲಾರ್ಥದಿಂದ ಮುಖ್ಯ ಸರಿ ಆಗಿಲ್ಲ ಅಂತ ಯಾಕಂದ್ರೆ ಮಾತಾಡಲೇಬೇಕು ಬಂದರು. ಅದಕ್ಕೆ ಶರಣನು ಬೆಸಗೊಂಡರೆ ಶುಭ ಲಗ್ನವೆಂದೆನ್ನಿರಿಯ, ತಾರಬಲ ಚಂದ್ರಬಲ ಎಂದೆನ್ನಿರಿಯ, ರಾಶಿಕೂಟ ಋಣ ಸಂಬಂಧವೆಂದೆನ್ನಿರಿಯ, ನಾಳಿನ ದಿನಕ್ಕೆ ಇಂದಿನ ದಿನ ಲೇಸೆಂದೆನ್ನಿರಿಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಮ್ಮದೆಂದೆನ್ನಿರಿಯ. ನಮ್ಮದು ನಂದಂದ್ರಿ ನಂಬಿಕೊಡ್ರಿ, ನಮ್ಮದು ಅವನು ಕೂಡಲ ಸಂಗಮ ದೇವರನ್ನ ಅರಿಯೋದು, ತಿಳಿಯೋದು, ಪೂಜಿಸೋದು, ಸತ್ಸಂಗ ಮಾಡೋದು, ದಾನ ಮಾಡೋದು, ಧರ್ಮ ಮಾಡೋದು ಇಂಥ ಅನುಭವ ಅದಕ್ಕೆ ಹೇಳ್ತಾರೆ ಅವರು. ನಮ್ದಲ್ರಿ ಉಳ್ದೆಲ್ಲ ನಮ್ದು ಅನ್ನಕ್ಕೆ ಹೋಗಲ್ರಿ ಅಂತ. ಶರಣನು ಬೆಸಗೊಂಡಳಿ ಇಂದ ಬಸವನ 12ನೇ ಶತಮಾನದಲ್ಲಿ ಬಸವಣ್ಣ ಬಂದು ಬೆಸಗೊಂಡ. ಅಲ್ಲೇ ಶುಚಿ ಪ್ರಮಾಣ ತಯಾರಾದ. ಅದು ಸುಸಂಧಿ ಕಾಲ. ನಮ್ಗಾದ್ರೆ ಐತಿ ಸುಸಂಧಿ ಕಾಲ, ನಮ್ಮ ಪೂರ್ತಿ ಐತಿ. ಅವಾಗ ಭಾಳ ಮಂದಿ ಸುಸಂಧಿ ಕಾಲ. 12ನೇ ಶತಮಾನದಲ್ಲಿ ಸುಸಂಧಿ ಕಾಲ. ಮಾಮೂಲಿ ಮಂದಿ ಯಾವ ಕಾಲೇಜಿನಾಗ ಓದಿದವರಲ್ಲ, ಯಾವ ಕಾಲೇಜಿನಾಗ ಓದಿಲ್ಲ ಅವರು. ತಮ್ಮ ಗಂಡರಿಂದ ಹಿಂಗೆ ಕಾಣಿಗೆ ರೀತಿಯಲ್ಲಿ ಈಗ ಕಲ್ಕೊಂಡು ಶುಚಿ ಪ್ರಮಾಣಗಳು ಬಿಟ್ಟು ಹೋಗ್ಯಾರ, ಬರೆದಿಟ್ಟು ಹೋಗ್ಯಾರ.